ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬಿಕ್ಕಟ್ಟು ಸದ್ಯಕ್ಕಂತೂ ಬಗೆಹರಿಯುವಂತ ಒಂದು ಲಕ್ಷಣ ಕಂಡು ಬರ್ತಾ ಇಲ್ಲ. ಅತ್ತ ದೆಹಲಿಗೆ ತೆರಳಿದಂತ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ ಅನ್ನುವಂತ ಒಂದು ಮಾತು ಕೇಳಿ ಬಂದಿದ್ರೆ, ಅತ್ತ ಸಹೋದರ ಡಿ.ಕೆ. ಸುರೇಶ್ ಅವರು ತಾಳ್ಮೆಯ ಅಸ್ತ್ರ ಪ್ರಯೋಗವನ್ನ ಮಾಡಿದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಸಮೀಪದ ಸಂಬಂಧಿ ಹಾಗೂ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ಡಿ.ಕೆ. ಸುರೇಶ್ ಅವರು ನಿನ್ನೆ ಒಂದು ಮಾತು ಹೇಳಿದ್ದಾರೆ ಸರ್, ತಾಳ್ಮೆಗೂ ಕೂಡ ಒಂದು ಅಂತ್ಯ ಇದೆ, ಅಧಿಕಾರ ಶಾಶ್ವತ ಅಲ್ಲ ಅಂತ ಹೇಳಿದ್ದಾರೆ. ನೀವು ಅದನ್ನ ಯಾವ ರೀತಿಯಾಗಿ ಅರ್ಥೈಸ್ಕೊಂತೀರಾ ಸರ್? ಅಫ್ಕೋರ್ಸ್, ಇವಾಗ ಒಂದು ಪಾರ್ಟಿಲಿ ನಿರಂತರವಾಗಿ ಹೋರಾಟ ಮಾಡಿ ಆ ಪೆಟ್ಟುಗಳೆಲ್ಲ ನುಂಗ್ಕೊಂಡು ನೋವೆಲ್ಲ ನುಂಗ್ಕೊಂಡು ಒಂದು ವ್ಯವಸ್ಥೆಯಲ್ಲಿದ್ದಾಗ ಆ ಮಾತುಗಳು ಸಹಜವಾಗಿ ಆ ನೋವು ಬರುತ್ತೆ. ಇವತ್ತು ಒಂದು ಮಾತು ನಮ್ಮ ಮುಖ್ಯಮಂತ್ರಿಗಳು ಸಾಹೇಬರು ಮಾತು ಕೊಟ್ಟಿದ್ದೇವೆ ಅನ್ನೋದನ್ನ ವಿಚಾರದಲ್ಲಿ ಎಲ್ಲರಿಗೂ ಗೊತ್ತಿರೋಂಥದನ್ನ ಆಚೆ ಎಲ್ಲರೂ ಮಾತನಾಡ್ತಾ ಇದ್ದಾರೆ. ಸೊ ಅದು ಹೈಕಮಾಂಡ್ ಅವರು ನಿರ್ಧಾರ ತೆಗೆದುಕೋಬೇಕು ಅನ್ನೋದನ್ನ ಎಲ್ಲರೂ ಹೇಳ್ತಿರೋಂಥದ್ದು ಕೇಳ್ಪಟ್ಟಿದ್ದೀರಿ. ಸೊ ಹಾಗಾಗಿ ಒಳ್ಳೆ ಸುದ್ದಿ ಬರುತ್ತೆ ಅಂತ ನಾವೆಲ್ಲ ಅಪೇಕ್ಷೆಯಲ್ಲಿದ್ದೇವೆ. ನಮ್ಮ ಮುಖ್ಯಮಂತ್ರಿ ಸಾಹೇಬರು ಯಾವತ್ತೂ ಮಾತು ತಪ್ಪೋರಲ್ಲ. ಸೊ ಹಾಗಾಗಿ ಒಂದು ಸಭೆ ಆಗಬೇಕು, ಹೈಕಮಾಂಡರು ಕರೆದು ಆ ಸಭೆ ನಂತರ ತೀರ್ಮಾನ ತೆಗೆದುಕೋತಾರೆ ಅಂತ ಅನ್ಕೋತೀನಿ. ಡಿ.ಕೆ. ಶಿವಕುಮಾರ್ ತಿಂದಿರೋ ಪೆಟ್ಟು ನೋವುಗಳು ಹೈಕಮಾಂಡ್ಗೆ ಯಾಕೆ ಅರ್ಥ ಆಗ್ತಾ ಇಲ್ವಾ ಅಂತ ಸರ್? ಎಲ್ಲ ಅರ್ಥ ಆಗಿದೆ. ಹೈಕಮಾಂಡ್ ಅವರು ನಮ್ಗೆಲ್ಲರಿಗೂ ಹೇಳಿದ್ದಾರೆ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೋತಾರೆ ಅಂತ. ಆ ಕಾರಣಕ್ಕೋಸ್ಕರ ನಾವೆಲ್ಲ ತಾಳ್ಮೆಯಲ್ಲಿ ಅದನ್ನ ಕಾಯ್ತಾ ಇದ್ದೇವೆ. ಸಿಎಂ ಸಿದ್ದರಾಮಯ್ಯನವರು ಆಗ್ಲಿ ಅದ್ರ ಬಗ್ಗೆ ಕೊಟ್ಟ ಮಾತಿನ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇಲ್ಲ. ಮತ್ತೊಂದು ಕಡೆಯಾಗಿ ನೀವು ಕೊಟ್ಟ ಮಾತಿನ ಅಸ್ತ್ರವನ್ನೇ ಪ್ರಯೋಗ ಮಾಡ್ತಾ ಇದ್ದಾರೆ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಲ್ಲಿ. ಇದು ಈ ಗೊಂದಲ ಹಿಂಗೆ ಮುಂದುವರಿತಾ ಇದೆಯಲ್ಲ ಸರ್, ಯಾರು ಕ್ಲಾರಿಟಿ ಯಾರು ಕೊಡಬೇಕು ಅಂತ? ಅದೆಲ್ಲ ಕೇಳೋಷ್ಟು ನಾನು ದೊಡ್ಡನಲ್ಲ. ನಾನು ಅದನ್ನೆಲ್ಲ ಹೈಕಮಾಂಡ್ ಅವರು ತೆಗೆದುಕೊಂಡಂತ ನಿರ್ಧಾರಕ್ಕೆ ಅವ್ರಿಗೆ ಬಿಟ್ಟಿರೋಂಥದ್ದು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ನಿಷ್ಠೆಯಾಗಿ ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿದ್ದಾರೆ. ಇಬ್ರು ಹೇಳಿದ್ದಾರೆ ಹೈಕಮಾಂಡ್ ಅವರು ಯಾವ ರೀತಿ ನಿರ್ಧಾರ ತೆಗೆದುಕೋತಾರೆ ಅದನ್ನ ಶಿರಸಾವಹಿಸಿ ಪಾಲಿಸ್ತೇವೆ ಅಂತ. ನಾವು ಅವರ ಚಿಕ್ಕವರಾಗಿದ್ಕೊಂಡು ಹೈಕಮಾಂಡ್ ಅವರು ಏನೇ ನಿರ್ಧಾರ ತೆಗೆದುಕೋತಾರೆ ಅದನ್ನ ಶಿರಸಾವಹಿಸಿ ಪಾಲನೆ ಮಾಡ್ತೇವೆ ಅಂತ ಹೇಳಬಲ್ಲೆ ನಾವು. ನಿಮ್ಮ ಕಾಂಗ್ರೆಸ್ನಲ್ಲೇ ಕೆಪಿಸಿಸಿ ಪಡಸಲೆಯಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಸರ್. ದೇವೇಗೌಡರು, ಅಮಿತ್ ಶಾ ಅಂತವ್ರನ್ನೇ ಫೇಸ್ ಮಾಡಿದಂತ ಡಿ.ಕೆ. ಶಿವಕುಮಾರ್ ಅವರು ಈ ನಾಯಕತ್ವ ವಿಚಾರದಲ್ಲಿ ಇಷ್ಟೊಂದು ಸ್ಮೂತ್ ಆದ್ರಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ. ಅದೇ ನಮ್ಮ ಸಾಹೇಬ್ರ ಪಕ್ಷ ನಿಷ್ಠೆಯ ಸ್ಟ್ರೆಂತ್, ಶಕ್ತಿ. ಅದು ನಾವೆಲ್ಲ ಸಂತೋಷ ಪಡಬೇಕು. ಅವರು ಒಂದು ಮಾದರಿ. ಅವರು ನಾಯಕರಾಗಿ ಯಾವ ಗುಣ ಇರಬೇಕು ಅನ್ನೋದನ್ನ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಎಲ್ಲ ಕಾರ್ಯಕರ್ತರಿಗೆ ತೋರಿಸ್ಕೊಟ್ಟಿದ್ದಾರೆ. ಸರ್, ಈಗ ಇವರು ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಒಂದು ಮಾತು ಹೇಳಿದ್ರು ಸರ್. ಈಗ ಹೈಕಮಾಂಡ್ ಈ ರೀತಿ ಗೊಂದಲದಲ್ಲಿಡೋದು ಸೂಕ್ತ ಅಲ್ಲ, ಒಂದು ಮಾಡ್ತೀವಿ ಅಂತ ಹೇಳ್ಬೇಕು, ಇಲ್ಲ ಮಾಡಲ್ಲ ಅಂತ ಹೇಳ್ಬೇಕು, ಎರಡರೊಳಗೆ ಒಂದು ಕ್ಲಾರಿಟಿ ಕೊಡಬೇಕು. ಹೈಕಮಾಂಡ್ ಈ ಗೊಂದಲದಲ್ಲಿಡೋದ್ರಿಂದ ಪಕ್ಷದ ಆದ್ಮೇಲೆ ಮತ್ತೆ ಆಡಳಿತಾತ್ಮಕವಾಗಿ ಪರಿಣಾಮ ಬೀರುತ್ತೆ ಅಂತ. ಅದೆಲ್ಲ ನಾನು ಮಾಧ್ಯಮದ ಮೂಲಕ ನಮ್ಮ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಹೋಗಬಾರ್ದು. ನನ್ನ ಏನು ಮನಸ್ಸಲ್ಲಿದೆ ನಾವು ಹೈಕಮಾಂಡ್ಗಳಲ್ಲಿ ಮತ್ತು ಹಿರಿಕರಲ್ಲಿ ವ್ಯಕ್ತಪಡಿಸ್ತೇವೆ ಅಂತ ಹೇಳಬಲ್ಲೆ ನಾನು. ಸರ್, ಈ ಕೊಟ್ಟ ಮಾತಿನ ಚರ್ಚೆಗೆ ಯಾವಾಗ ಸರ್? ಅಧಿವೇಶನದ ಬಳಿಕ ಉತ್ತರ ಸಿಗುತ್ತಾ ಅಥವಾ ಬಜೆಟ್ ಬಳಿಕ ಉತ್ತರ ಸಿಗುತ್ತಾ? ಏನು ಸರ್, ಏನ್ ನಿರೀಕ್ಷೆ ಇಟ್ಕೊಳ್ಬಹುದು ನಿಮ್ಮ ಕಾರ್ಯಕರ್ತರು, ಡಿ.ಕೆ. ಶಿವಕುಮಾರ್ ಅವರ ಹಿತೈಷಿಗಳು? ಎಲ್ಲದೂ ಒಳ್ಳೇದಾಗುತ್ತೆ. ನಮ್ಮ ಪ್ರಯತ್ನ ಯಾವತ್ತೂ ಸಫಲ ಆಗುತ್ತೆ ಅನ್ನೋದನ್ನ ಆಸೆ ಇಟ್ಕೊಂಡು ಹೋಪ್ ಅನ್ನೋದು ಇದೆಯಲ್ಲ, ಹೋಪ್ ಹೋಲ್ ಆಫ್ ಅವರ್ ಲೈಫ್ ಇಸ್ ಆಲ್ ಫುಲ್ ಆಫ್ ಹೋಪ್ಸ್. ಸೊ ಹಾಗಾಗಿ ಒಳ್ಳೇದಾಗುತ್ತೆ ಅಂತ ಬೈಕಲ್ಲಿ ಇದ್ದೇವೆ ನಾವು. ಸರ್, ಈಗ ಸಿದ್ದರಾಮಯ್ಯನವರು ಬಜೆಟ್ ಪೂರ್ವ ಸಿದ್ಧತಾ ಸಭೆಗಳನ್ನ ಆರಂಭ ಮಾಡಿದ್ದಾರೆ ಸರ್. ಎಲ್ಲ ಒಂದು ಚರ್ಚೆ ಆಗ್ತಾ ಇರೋದು ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ ಅಂತ. ಒಂದ್ ವೇಳೆ ಹೈಕಮಾಂಡ್ ಅಂತದೊಂದು ಸಿಗ್ನಲ್ ಕೊಟ್ರೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂದ್ರೆ ಇತ್ತ ನಿಮ್ಮ ನಡೆ ಹೇಗಿರುತ್ತೆ ಸರ್? ಹೈಕಮಾಂಡ್ ಅವ್ರು ಏನ್ ತಗೋತಾರೆ ತೀರ್ಮಾನ ಅದಕ್ಕೆ ಬದ್ಧವಾಗಿದ್ದೇವೆ ಅಂತ ಹೇಳಿದ್ಮೇಲೆ ಪುನಃ ಅದನ್ನೇ ನೀವು ಪ್ರಶ್ನೆ ಮಾಡ್ತಿದ್ರೆ ಏನ್ ಮಾಡೋದು? ಎಲ್ಲ ಒಳ್ಳೇದಾಗುತ್ತೆ. ನೀವ್ಯಾಕೆ ಅಷ್ಟೊಂದು ಆತಂಕದಲ್ಲಿದ್ದೀರಾ, ಆತುರದಲ್ಲಿದ್ದೀರಾ? ನಾವೇ ಕಾಯ್ತಾ ಇದ್ದೀವಿ. ಸೊ ಹಾಗಾಗಿ ಹೈಕಮಾಂಡ್ ತೆಗೆದುಕೊಳ್ಳಿ ನಿರ್ಧಾರನ. ಒಳ್ಳೆ ದಿನಗಳು ಬರ್ತವೆ, ಎಲ್ಲರಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ದಿನಗಳು ಬರುತ್ತೆ ಅಂತ ಹೇಳಬಲ್ಲೆ ನಾನು. ಇದಿಷ್ಟು ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ರವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.